ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ PNS ವಿಸ್ತಾರ ನ್ಯೂಸ್. ನಾನು ಐಶ್ವರ್ಯಗೌಡ. ನಾನು ಆಗಲೇ ಅಂದಂಗೆ ಇವತ್ತು ನಾವು ಬನಶಂಕರಿ ಅಮ್ಮನವರ ಮೊದಲ ಆಷಾಢ ಶುಕ್ರವಾರದಂದು ಬನಶಂಕರಿ ಅಮ್ಮನವರ ದೇವಸ್ಥಾನಕ್ಕೆ ಬಂದಿರುವಂಥದ್ದು. ಇಲ್ಲಿ ನೋಡಿ ಇರ್ಬೋದು ನೀವು ಆಗ್ಲಿಂದನೂ ಲಿಂಬೆ ಹಣ್ಣಿನ ದೀಪಗಳು ಮತ್ತು ಹಾಗೆ ಬೆಲ್ಲದ ದೀಪಗಳನ್ನು ಮಾಡ್ತಾ ಇರುವಂಥದ್ದು. ಈಗ 10:30ಯಿಂದ 12:30 ತನಕ ಇರುವಂಥ ರಾಹುಕಾಲದಲ್ಲಿ ಬೆಲ್ಲದ ದೀಪದಿಂದ ಅಮ್ಮನವ್ರಿಗೆ ಆರತಿ ಮಾಡಿದ್ರೆ ತನ್ನ ಇಷ್ಟಾರ್ಥವೆಲ್ಲ ಈಡೇರುತ್ತೆ ಅನ್ನುವಂಥದ್ದು. ಇದ್ರ ಬಗ್ಗೆ ಮಾತಾಡಲು ನಮ್ಮ ಜೊತೆ ಒಬ್ಬರಿದ್ದಾರೆ. ಬೆಲ್ಲದ ದೀಪವನ್ನು ಅವರೇ ತಯಾರಿಸ್ತಾ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಕೆ ಏನೆಲ್ಲ ವಿಶೇಷತೆ ಇದೆ ಅಂತ. ಮೇಡಮ್, ಎಷ್ಟೊತ್ತಿಗೆ ಬಂದ್ರಿ? ಏನು ವಿಶೇಷತೆ, ಏನಕ್ಕೆ ಈ ತಯಾರಿ ಅಂತ? ಶುಕ್ರವಾರ ಮೇಡಮ್, ಇವತ್ತು ಆಷಾಢ ಮೊದಲು ಶುಕ್ರವಾರ. ಆದರೆ ರಾಹುಕಾಲದಲ್ಲಿ ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದಾಗುತ್ತೆ. ನಮ್ಮ ಬೇಡ್ಕೊಂಡಿದ್ದೆಲ್ಲ ನೆರವೇರುತ್ತೆ ಅಂತ ನಮ್ಮ ಇದು ನಂಬಿಕೆ. ಆ ನಂಬಿಕೆ ಇದೆ ನಮಗೆ. ಅದರಿಂದ ನಾವು ಶುಕ್ರವಾರ ಬೆಳಗ್ಗೆ ಎದ್ದು 10:30ಯಿಂದ 12:30 ಗಂಟೆ ರಾಹುಕಾಲ ಇರುತ್ತೆ. ರಾಹುಕಾಲದಲ್ಲಿ ಹಚ್ಚಿದ ದೀಪನ ಅಮ್ಮನಿಗೆ ತುಂಬ ತೃಪ್ತಿ ಆಗುತ್ತೆ ಅಂತ ನಮ್ಮ ನಂಬಿಕೆ. ಅಮ್ಮನದು ಇದು ನಮಗೆಲ್ಲ ಈಡೇರ್ತಿದೆ. ನಾವೆಲ್ಲ ಬರ್ತಿದ್ದೀವಿ, ಕಂಟಿನ್ಯೂ ಆಗಿ ಬರ್ತಿದ್ದೀವಿ. 15 ವರ್ಷದಿಂದ ಬರ್ತಾಯಿದ್ದೀವಿ ನಾವು. ಇವಾಗ ಆಷಾಢ ಶುಕ್ರವಾರದಿಂದ ಇನ್ನೂ ತುಂಬ ರಶ್ ಇದೆ. ಆದರೆ ಬೇಗ ಬಂದಿರೋದು ಇಷ್ಟು ರಶ್ ಇದೆ ಅಂದರೆ ಅಮ್ಮನ ಮಹಿಮೆ ಏನು ಅಂತ ಅಷ್ಟರಲ್ಲೇ ಗೊತ್ತಾಗುತ್ತೆ. ತುಂಬ ಮಹಿಮೆ ಇದೆ ಅಮ್ಮದು. ನಾವು ಬರ್ತೀವಿ. ನಾವು ಎಷ್ಟೇ ನಾವು ಬೇಡ್ಕೊಂಡ್ರು ನೆರವೇರಿದೆ ನಮ್ಮದು. ಎಷ್ಟೇ ನಮ್ಗೆ ಹುಷಾರಿಲ್ಲ ಅಂದರು, ಕಾಲು ನಾವು ಏನೇ ಇದ್ರೂ ಬರ್ತೀವಿ. ನಾವು ಅಮ್ಮನ ಬೇಡ್ಕೊತೀವಿ. ಅಮ್ಮನ ಕಾಲ ಹತ್ರ ಬಂದು ಬೀಳ್ತೀವಿ. ಅದು ನೆರವೇರಿದೆ ನಮಗೆ. ಅದರಿಂದ ತುಂಬ ನಂಬಿಕೆ ಅಮ್ಮನ ಮೇಲೆ ನಮಗೆ. ಬರ್ತಾಯಿದ್ದೀವಿ ನಾವು. ಸಂಡೇ ಕೂಡ ಬರ್ತಿದ್ವಿ. ನಾವು ಮುಂಚೆ ಎಲ್ಲ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಸಂಡೇ ಬರ್ತಾಯಿದ್ದೋ. ಇವಾಗ ಕೆಲಸ ಬಿಟ್ಟು ಮನೆಗಿರೋದ್ರಿಂದ ಶುಕ್ರವಾರ ಬೆಳಗ್ಗೆನೇ ಬರ್ತೀವಿ. ಆದರೆ ನಮಗೆ ನೆರವೇರಿದೆ ಪೂರ್ತಿ. ನಮಗೆ ಎಲ್ಲ ಚೆನ್ನಾಗಿ ಆಗಿದೆ. ನಮ್ಮ ಮೇಲೆ ತುಂಬ ನಂಬಿಕೆ ಇದೆ. ಅಮ್ಮ ಎಲ್ಲರನ್ನೂ ಕಾಪಾಡ್ತಾಳೆ. ನಂಬಿಕೆ ಇಟ್ಟರೆ ಅಮ್ಮ ಎಲ್ಲರನ್ನೂ ಕಾಪಾಡ್ತಾಳೆ. ಅಮ್ಮ, ಈಗ ನೀವೆಲ್ಲರೂ ಕೂಡ ನಾನು ಇಲ್ಲಿ ನೋಡ್ದಂಗೆ ತುಂಬ ಜನ ಲಿಂಬೆ ಹಣ್ಣಿನ ದೀಪನೇ ಜಾಸ್ತಿ ಮಾಡ್ತಾ ಇರೋದು. ಈ ಬೆಲ್ಲದ ದೀಪಕ್ಕೂ ಲಿಂಬೆ ಹಣ್ಣಿನ ದೀಪಕ್ಕೂ ಏನಾದರೂ ವಿಶೇಷತೆ ಇದೆಯಾ ಅಂತ? ತಂಪು ಅಮ್ಮಂಗೆ. ನಿಂಬೆಹಣ್ಣಿನ ದೀಪ ಅಂದರೆ ತಂಪು ತುಂಬಾ. ಅಮ್ಮ ರಾಹುಕಾಲ ಸ್ಟಾರ್ಟ್ ಆದಾಗ ಅಮ್ಮಂಗೆ ತುಂಬ ಶಾಂತಿ. ಇದರಿಂದ ನಮಗೆ ನೀವು ಮಾಡೋದ್ರಿಂದ ಅಮ್ಮಂಗೆ ಶಾಂತಿ ಆಗುತ್ತೆ ಅಂತ ನಮ್ಮ ನಂಬಿಕೆ. ಅಮ್ಮ ತುಂಬ ರಾಹುಕಾಲದ ತುಂಬ ಕೋಪದಲ್ಲಿ ಇರ್ತಾಳಲ್ವ, ಇದನ್ನು ಹಚ್ಚಿದ್ರೆ ಅಮ್ಮಂಗೆ ನೆಮ್ಮದಿ ಶಾಂತಿ ಅಂತ. ಇದು ನಿಂಬೆಹಣ್ಣು ತಂಪಲ್ವಾ, ತುಪ್ಪ ಅಲ್ವಾ, ಆ ಟೈಮಲ್ಲಿ ಅಮ್ಮಂಗೆ ಹಚ್ಚಿದ್ರೆ ಸ್ವೀಕರಿಸ್ತಾಳೆ ಅಂತ ನಂಬಿಕೆ ನಮಗೆ. ಬೆಲ್ಲದ ದೀಪ ಅಂದರೆ ಅದು ಅವರ ನಂಬಿಕೆ. ಅದು ಯಾವುದೊಂದು ಏನಾರ ಒಂದು ಅರ್ಸ್ಕೊಂಡಿರ್ತಾರೆ ಅದು. ಅದೇ ತುಪ್ಪದ ದೀಪನೇ ನಿಂಬೆಹಣ್ಣು ದೀಪ ತುಂಬ ಶ್ರೇಷ್ಠ ಅಂತ ನಾವು ನಂಬ್ತೀವಿ ಅಮ್ಮನಿಗೆ ರಾಹುಕಾಲದಲ್ಲಿ. ಅದೇ ನಂಬಿಕೆ ನಮಗೆ. ಈಗ ರಾಹುಕಾಲ 10:30ಯಿಂದ 12:30 ತನಕ ಇರೋದ್ರಿಂದ ಈಗ ಇಷ್ಟೊಂದು ಜನ ಇದ್ದಾರಲ್ಲ, ಅಷ್ಟೊತ್ತಿಗೆ ಮಾಡೋಕ್ಕಾಗತ್ತಾ? ಒಂದು ವೇಳೆ ಮಾಡೋಕ್ಕಾಗಲಿಲ್ಲ ಅಂದರೆ ಆರತಿನ ಮಾಡೋಕ್ಕಾಗಲ್ಲ? ಭಕ್ತಿ ಮೇಡಮ್. ಈಗ ಆಗಿಲ್ಲ, ನಾವು ಆಚೆ ಕಡೆ ಕೂಡ ನಿಂತ್ಕೊಂಡು ಬೆಳ್ಕೊಂಡು ಹೋಗ್ಬೋದು. ಮನಸ್ಸಲ್ಲಿ ನಂಬಿಕೆ ಯಾವ ಥರ ಇದೆ, ಮನಸ್ಸಿಂದ ಪೂರ್ತಿಯಿಂದ ಎಲ್ಲಿ ಬೆಳಗೋರು ಅಮ್ಮ ಸ್ವೀಕರಿಸ್ತಾಳೆ. ಎಲ್ಲ ಇರ್ತಾಳೆ ಅಮ್ಮ ಕಡೆ. ಆಚೆ ಕಡೆ ತುಂಬ ರಶ್ ಆದರೂ ಕೂಡ ಆಚೆ ಕಡೆ ಬೆಳ್ಬಿಟ್ಟು ಹೋಗ್ತಾರೆ. ಅದೇ ಅಮ್ಮನ ನಂಬಿಕೆ. ಎಲ್ಲಿದ್ರು ಸ್ವೀಕರಿಸ್ಕೊತಾಳೆ ಅಮ್ಮ. ಭಕ್ತಿಯಿಂದ ತಗೊಂಡ್ರೆ ಸ್ವೀಕರಿಸ್ಕೊತಾಳೆ ಅಮ್ಮ ಎಲ್ಲಿದ್ರು. ಪ್ರತಿ ವರ್ಷ ಬರ್ತೀವಿ ನಾವು. ಇದೊಂದು ನಂಬಿಕೆ ನಮಗೆ. ಅಮ್ಮನ ಹತ್ರ ಬರ್ತಾಯಿದ್ದೀವಿ, ಹೋಗ್ತಾಯಿದ್ದೀವಿ. ಅಮ್ಮ ಎಲ್ಲರನ್ನೂ ಕಾಪಾಡ್ತಿದ್ದಾಳೆ. ಬನಶಂಕರಮ್ಮ ಅಂದರೆ ನಮಗಷ್ಟು ನಂಬಿಕೆ. ಈ ಕೆಲವರು ಹೇಗಾಗುತ್ತೆ ಅಮ್ಮ, ಮನೆಗಳಲ್ಲಿ ಹೇಗೆ ಅಂದರೆ ಅಶುಭ ಅಂತ ಅನ್ನುವಂಥ ಕಾರಣಕ್ಕೆ ಈ ಪೂಜೆ ಪುನಸ್ಕಾರಗಳು ಮನೆಗಳಲ್ಲಿ ಮಾಡಲ್ಲ ಈ ಆಷಾಢ ಮಾಸದಲ್ಲಿ. ಅದು ನಿಮಗೂ ಗೊತ್ತಿರ್ಬೋದು. ಬಟ್ ದೇವರಿಗೆ ಅಂತ ಬಂದಾಗ ಅದು ಶುಭಗಳಿಗೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ಶುಭಗಳಿಗೆ ಅಂದರೆ ಮೇಡಮ್, ಮನಸ್ಸು ಕರೆಕ್ಟಾಗಿದ್ದರೆ ಎಲ್ಲವಾಗೂ ಶುಭ ಬಳಗೆ ಇರುತ್ತೆ. ಮನಸ್ಸು ನಾವು ಕರೆಕ್ಟಾಗಿ ಇಟ್ಕೊಂಡ್ರೆ ಎಲ್ಲ ದಿವಸನೂ ಶುಭ ಇರುತ್ತೆ ನಮಗೆ. ಮನಸ್ಸು ನಮ್ಮ ಚಂಚಲ ಇದ್ರೇ ಎಲ್ಲ ಕಡೆ ಶುಭ ನಮ್ಗೆ ಅಪನಂಬಿಕೆ ಇರೋದು. ಮನಸ್ಸೊಂದು ಶುದ್ಧವಾಗಿ ಇಟ್ಕೊಂಡು ಮಾಡಿದ್ರೆ ಯಾವಾಗ ನೋಡೋದು ಸ್ವೀಕರಿಸ್ತಾರೆ. ಯಾವಾಗ ನಮ್ಗೆ ಶುಭ ಆಗ್ತಾನೆ ಇರುತ್ತೆ. ಅದೇ ನಮ್ಗೆ ನಂಬಿಕೆ. ನೋಡಿದ್ರಲ್ಲ, ಅವ್ರು ಹೇಳ್ತಾ ಇರೋದು ಒಂದೇ. ಮನಸ್ಸು ಶುದ್ಧಿಯಾಗಿದ್ದರೆ ಯಾವುದು ಕೂಡ ಅಶುಭನೂ ಅಂತ ಅನಿಸಲ್ಲ ನಮಗೆಲ್ಲದೂ ಕೂಡ ಶುಭನೇ ಅನಿಸುವಂಥದ್ದು. ಈಗ 10:30ಯಿಂದ 12 ಗಂಟೆ ಕಾಲ ಇರುವಂಥ ಈ ರಾಹುಕಾಲದಲ್ಲಿ ಅಮ್ಮನವರಿಗೆ ತಂಪಾಗಲಿ ಅನ್ನುವಂಥ ಕಾರಣಕ್ಕೆ ಲಿಂಬೆಹಣ್ಣಿನ ದೀಪವನ್ನು ಬೆಳಗ್ತೀವಿ. ಒಂದು ವೇಳೆ ರಶ್ ಇತ್ತು, ಜನಸಂದಣಿ ಜಾಸ್ತಿ ಇತ್ತು ಅಂದಾಗ ಲಿಂಬೆಹಣ್ಣಿನ ಇದನ್ನು ಅಲ್ಲೇ ಬೆಳಗ್ಬಿಟ್ಟು ಹೋಗ್ತೀವಿ. ಎಲ್ಲಿದ್ರೂ ಕೂಡ ಅಮ್ಮನವ್ರು ತಗೋತಾರೆ ಅನ್ನುವಂಥ ಮಾತು ಇಲ್ಲಿನ ಭಕ್ತಾದಿಗಳ ಮಾತಾಗುತ್ತೆ. ಕ್ಯಾಮ್ರಾ ಪರ್ಸನ್ ಚಂದ್ರಕಾಂತ್ ಜೊತೆ ಐಶ್ವರ್ಯಗೌಡ, PNS ವಿಸ್ತಾರ ನ್ಯೂಸ್, ಬೆಂಗಳೂರು.